ಏನು ರೇಟ್ ಗುರು ಮೆಣಸಿನ ಬೀಳು ಮಾತಾಡ್ಸಂಗಿಲ್ಲ. ಬಾಯಿ ಬಿಟ್ಟರೆ 25 ರೂಪಾಯಿಂದ 35 ರೂಪಾಯಿ ತನಕ ಹೇಳ್ತಾ ಇದ್ದಾರೆ. ಇನ್ನೂ ಅಂತೂ ಒಂದು ವರ್ಷ ಬೀಳು ಎಲ್ಲ ಇರ್ತಾವಲ್ಲ ಬುಟ್ಟಿ, ಅದಕ್ಕಂತೂ ಕೇಳಲೇಬೇಡಿ. 40 ರೂಪಾಯಿ 50 ರೂಪಾಯಿ ಈ ರೇಟಲ್ಲಿ ಎಂಥ ಗುರು ಹಾಕೋದು? ಬಂದರೂ ಬಂತು, ಹೋದ್ರೆ ಹೋಯ್ತು, ಗ್ಯಾರಂಟಿ ಇಲ್ಲ ಅಂತ ರೇಟ್ ಆಗಿದೆ. ಹಾಗಾಗಿ ನಾವು ಈ ವಿಡಿಯೋದಲ್ಲಿ ನಮ್ಮ ತೋಟಕ್ಕೆ ಯಾವ ಥರ ಬೀಳು ಹಾಕ್ತೀವಿ ಮತ್ತು ಯಾವ ಥರ ಬೀಳನ್ನ ಹಾಕಿದ್ರೆ ಒಳ್ಳೆಯದು, ಪ್ರತಿಯೊಂದು ಡೀಟೇಲ್ಸ್ ಕೂಡ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ಕೂಡ ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡಿ. ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್, ಇವತ್ತು ಏನಪ್ಪ ಅಂದರೆ ನಾವು ನಮ್ಮ ತೋಟದಲ್ಲಿ ಮೆಣಸಿನ ಬೀಳನ್ನ ಹಾಕೋಕ್ಕೆ ಶುರು ಮಾಡಿದ್ದೀವಿ. ನಾವು ಮೆಣಸಿನ ಬೀಳನ್ನ ಬುಟ್ಟಿ ಹಾಕಿ ಸೋತೋಗ್ಬಿಟ್ಟು ಅದು ಎಷ್ಟು ಹಾಕಿದ್ರು ಫಸಲು ಬಿಡೋ ಟೈಮ್ ತನಕ ಬರ್ತಾ ಇತ್ತು ಬೀಳು. ಅದಾದ್ಮೇಲೆ ಇದ್ದಕ್ಕಿದ್ದಂಗೆ ಸತ್ತೋಗ್ತಾ ಇತ್ತು. ಹಾಗಾಗಿ ನಮಗೂ ಕೂಡ ಬೇಜಾರಾಗಿ ಸ್ವಲ್ಪ ಮೆಣಸಿನ ಬೀಳು ಹಾಕೋದೇ ಬಿಟ್ಟಿದ್ದು, ಬಂದಂಗೆ ಬರಲಿ ಇದ್ದಂಗೆ ಇರಲಿ ಅಂತ. ಇವಾಗ ಮತ್ತೆ ಒಂದು 2-3 ವರ್ಷದಿಂದ ಹಾಕೋಕ್ಕೆ ಶುರು ಮಾಡಿದ್ದೀವಿ. ಇವಾಗ ಏನು ಮಾಡ್ತಿದ್ದೀವಿ ಅಂದರೆ ಡೈರೆಕ್ಟ್ ಬೀಳನ್ನ ಕುಯ್ದುಬಿಟ್ಟು ಮಳೆ ಸಣ್ಣಗೆ ಬರ್ತಿರೋ ಟೈಮಲ್ಲಿ, ಇವಾಗ ವೆದರ್ ನೋಡಿ ಯಾವ ಥರ ಇದೆ ಅಂತ ನಿಮಗೆ ಗೊತ್ತು. ತೀರಾ ಜೋರು ಇಲ್ಲ, ತೀರಾ ಕಮ್ಮಿನೂ ಇಲ್ಲ, ಮಳೆ ಸಾಧಾರಣಕ್ಕೆ ಬರ್ತಾ ಇರುತ್ತೆ. ಒಳ್ಳೆ ವೆದರ್ ಇರೋದ್ರಿಂದ ನಾವು ಕಾಫಿ ಗಿಡ ಮತ್ತು ಸಿಲ್ವರ್ ಗಿಡ ಮತ್ತು ಆಳ್ವಾಣ ಇಂಥ ಹಾಕೋರಿಗೆ ಎಲ್ಲರಿಗೂ ಕೂಡ ಚೆನ್ನಾಗಿದೆ. ಹಾಗಾಗಿ ನಾವು ಕೂಡ ಇವತ್ತು ಮೆಣಸಿನ ಬೀಳನ್ನ ಹಾಕ್ತಾ ಇದ್ದೀವಿ. ಡೈರೆಕ್ಟಾಗಿ ಬೇರೆ ಬೇಳೆ ಹತ್ರ ಕೆಳಗೆಲ್ಲ ಹಬ್ಬಿರುತ್ತಲ್ಲ, ಅದನ್ನೆಲ್ಲ ಕುಯ್ದುಬಿಟ್ಟು ನಾವೇ ಹಾಕ್ತಾ ಇದ್ದೀವಿ ನಮ್ಮ ಬೇರೆ ಬೇರೆ ಮೈಲ್ದಿದ್ದ ಮರಗಳಿಗೆಲ್ಲ. ನಾವು ನಮ್ಮ ತೋಟದಲ್ಲ ಮೆಣಸಿನ ಬೀಳನ್ನ ಯಾರಿಗೂ ಕೂಡ ಬುಟ್ಟಿ ಮಾಡೋರಿಗೆ ಕೊಟ್ಟು ಇರಲಿಲ್ಲ, ಮತ್ತು ನಾವು ಕೂಡ ಬುಟ್ಟಿಯನ್ನು ನಿಲ್ಸೋಕ್ಕೆ ಹೋಗಿರಲಿಲ್ಲ. ಯಾಕಂದರೆ ಅದೆಲ್ಲ ಯಾರಿಗೆ ಬೇಕು ಹಿಂಸೆ ಕೆಲಸ ಅಂತ. ಹಂಗಾಗಿ ಇವಾಗ ಈ ಥರನೇ ಮಾಡ್ತಾ ಇದ್ದೀವಿ. ಯಾಕಂದರೆ ಈ ಟೈಮಲ್ಲಿ ನಮ್ಮ ತೋಟದಲ್ಲಿ ಈಗ ಬೇರೆ ಏನೂ ಕೆಲಸ ಇಲ್ಲ, ಎಲ್ಲ ಕೆಲಸ ಮುಗ್ದೋಗಿದೆ. ಇನ್ನೇನಿದ್ರು ಮಳೆ ಎಲ್ಲ ಕಮ್ಮಿ ಆಗಬೇಕು, ಯಾಕಂದರೆ ಔಷಧಿ ಏನಾರು ಇದ್ರೆ ಹೊಡಿಬೇಕು. ಹಂಗಾಗಿ ನಾವು ಮೆಣಸಿನ ಬೀಳು ಹಾಕ್ತಿರೋದ್ರ ಜೊತೆಗೆ ಇನ್ನೊಂದು ಕೆಲಸ ಏನು ಮಾಡ್ತಿದ್ದೀವಪ್ಪ ಅಂದರೆ, ಈಗ ಒಂದೊಂದು ಬೀಳು ಹಾಕಿರೋವೆಲ್ಲ ಹಬ್ಬಿ ಬೇರೆ ಹಿಡಿದಲ್ಲಿ ಒಂದೊಂದ್ಸತಿ ಅಪ್ಪಿ ತಪ್ಪಿ ಬಿದ್ದೋಗಿರ್ತಾವಲ್ಲ, ಅಂಥ ಬೀಳನ್ನು ಕೂಡ ಇದ್ರ ಜೊತೆಗೆ ಕಟ್ಕೊಂಡು ಕೂಡ ಬರ್ತಾ ಇದ್ದೀವಿ. ಮತ್ತು ಮೆಣಸಿನ ಬೀಳ್ಗ ಬಡ್ಡೆ ಕೂಡ ಹಳ ಮತ್ತು ಏನಾದರೂ ಬೇರೆ ಅಂಬು ಗಿಂಬು ಏನಾದ್ರು ಬಂದಿದ್ರೆ ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡಿ ಬಿಡಿಸ್ಕೊಡ್ತಾ ಇದ್ದೀವಿ. ಯಾಕಂದರೆ ಅಪ್ಪಿದ್ದು ನಾವು ಈಗ ನೆಕ್ಸ್ಟ್ ಏನಾದ್ರು ಗೊಬ್ಬರ ಏನಾದ್ರು ಇದ್ದರೆ ಮೆಣಸಿನ ಬೀಳಿಗೆ ಹಾಕೋವಂಥದ್ದು ಅದನ್ನು ಕೂಡ ಹಾಕಬೇಕಾದ್ರೆ ಅವಾಗ ಈಗ ಹಿಂಸೆ ಆಗುತ್ತೆ. ಹಾಗಾಗಿ ಇವಾಗಲೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಬಿಡ್ಕೊಂಡಿದ್ರೆ ಅದನ್ನು ಹಾಕ್ಬೇಕಾದ್ರೆ ನಮಗೆ ಈಸಿ ಆಗುತ್ತೆ. ಅದನ್ನು ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಯಾವ ಗೊಬ್ಬರ ಹಾಕ್ತೀವಿ ಮೆಣಸಿನ ಬೀಳಿಗೆ ಎಲ್ಲದನ್ನೂ ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ. ನೋಡಿ, ಬೀಳ್ಗಳನ್ನೂ ಏನಾರ ಬೇರೆ ಥರ ಹಾಕಬೇಕು ಅನ್ನೋದು ಏನೂ ಇಲ್ಲ. ಬೀಳ್ಗಳನ್ನು ಕೂಡ ಡೈರೆಕ್ಟಾಗಿ ನೀವು ಗುದ್ದಲಿಲಿ ಹಾಗೆ ಬಗದ್ಬಿಟ್ಟು ಆಮೇಲೆ ಹಾಗೆ ಡೈರೆಕ್ಟಾಗಿ ಹಾಕ್ಬೋದು. ಈಗ ಊರು ಬೀಳ್ಗಳಿಗೆಲ್ಲ ಏನು ಮಾಡಿರ್ತಾರೆ ಅಂದರೆ ರೂಟ್ ಬಾಲ್ನ ಕಟ್ಟಿರ್ತಾರೆ. ರೂಟ್ ಬಾಲ್ನ ಮೆಥಡ್ ಯೂಸ್ ಮಾಡಿದ್ರೆ ಅದು ಇನ್ನೂ ಒಳ್ಳೆಯದು. ಯಾಕಂದರೆ ರೂಟ್ ಬಾಲ್ನ ಕಟ್ಟಿದಾಗ ಆ ಬಾಲ್ ಇದರಿಂದ ಬೀಳ್ಗಳಲ್ಲಿ ಮುಂಚೆನೇ ಬೇರೆ ಅನ್ನೋದು ಬಂದಿರುತ್ತೆ. ನಾವು ಡೈರೆಕ್ಟ್ ಬೀಳನ್ನ ಕುಯ್ದುಬಿಟ್ಟು ಹಾಕೋದ್ರಿಂದ ಒಂದೊಂದು ಜಾಗದಲ್ಲಿ ಬಂದರೂ ಬರ್ಬೋದು, ಬರ್ದಲ್ಲೇ ಇರ್ಬೋದು. ಹಾಗಾಗಿ ರೂಟ್ ಬಾಲ್ನ ಮೆಥಡ್ನ ಎಲ್ಲ ಕಡೆ ಯೂಸ್ ಮಾಡ್ತಾ ಇದ್ದಾರೆ. ನಾವು ಕೂಡ ನೆಕ್ಸ್ಟಿಂದ ಯೂಸ್ ಮಾಡ್ತೀವಿ. ಯಾಕಂದರೆ ಈ ಸತಿ ನಾವು ಸ್ವಲ್ಪ ಬೇರೆ ಏನೇನೋ ಕೆಲಸದಿಂದ ಅದ್ರ ಬಗ್ಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇವಾಗ ಡೈರೆಕ್ಟಾಗಿ ಕುಯ್ದುಬಿಟ್ಟು ಹೀಗೆ ಹಾಕ್ತಾ ಇದ್ದೀವಿ. ನೀವು ಕೂಡ ಯಾರು ರೂಟ್ ಬಾಲ್ ಮೆಥಡ್ ಮಾಡಿ ಮೆಣಸಿನ ಬೀಳನ್ನ ಬೆಳೀತಾ ಇದ್ರೆ ಯಾವ ಥರ ಇದೆ ಏನು ಅನ್ನೋದು ಅನುಭವನ ಕೂಡ ಸ್ವಲ್ಪ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಾವು ಈ ಥರ ಮಾಡಿರೋದ್ರಿಂದ ನಮಗೆ ಏನೂ ತೊಂದರೆ ಇಲ್ಲ. ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ತಡೀರಿ. ನಾವೀಗ ಬೀಳು ಕುಯ್ದು ಆಗ್ತಿರೋದ್ರಿಂದ ಒಂದು 2-3 ವರ್ಷ ಇರೋದ್ರಿಂದ 2-3 ವರ್ಷದಿಂದ ಹಾಗೆ ನಮಗೆ ಬೀಳೆಲ್ಲ ಕೂಡ ಚೆನ್ನಾಗಿ ಬರ್ತಾ ಇದೆ. ಯಾವುದು ಕೂಡ ಈಗ ಒಂದು 100%ಅಲ್ಲಿ ಒಂದು 80% ಅಂತೂ ಬಂದಿದೆ. ಇನ್ನೊಂದು 20% ಫೇಲ್ ಆಗಿದೆ. ಅದು ಯಾವುದೇ ಕೆಲಸ ಮಾಡಿದ್ರು ಇದೇನಾರು ಫೇಲ್ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ಇನ್ನು 80% ಕೂಡ ಬಂದಿದೆ. ಯಾವುದು ಕೂಡ ಫೇಲ್ ಆಗಿಲ್ಲ ನಾವು ಬೀಳು ಕುಯ್ದು ಹಾಕ್ತಿರೋದ್ರಿಂದ. ಒಬ್ಬೊಬ್ಬರು ತೋಟದಲ್ಲಿ ಬೀಳು ಕುಯ್ದು ಹಾಕಿದ್ರೆ ಬರೋದಿಲ್ಲ, ಬರೀ ಬುಟ್ಟಿ ಹಾಕಿದ್ರೆ ಮಾತ್ರ ಬರೋದು, ಆ ಥರ ಇರುತ್ತೆ. ಯಾಕಂದರೆ ಅವ್ರವ್ರ ತೋಟದ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತು ಅವ್ರ ಸಾಯಿಲ್ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತು ಅವ್ರ ಮಾಡೋ ಕೆಲಸದ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಹಾಗಾಗಿ ನಾವು ಇವಾಗ ಏನು ಮಾಡ್ತಾ ಇದೀವಿ ಅಂದರೆ, ಬೀಳೆಲ್ಲ ಹಾಕಿದ್ಮೇಲೆ ಅದಕ್ಕೆ ನಾವು ದಾರ ಯಾವ್ದ್ರಲ್ಲಿ ಕಟ್ತಿದೀವಿ ಅನ್ನೋದು ಕೂಡ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ಕೂಡ ನೀವು ನೋಡ್ಬೋದು. ಈಗ ನಾವು ವೈರ್ ದಾರದಲ್ಲಿ ಕಟ್ತಾ ಇದೀವಿ, ಪ್ಲಾಸ್ಟಿಕ್ ದಾರದಲ್ಲಿ. ಯಾಕೆ ಪ್ಲಾಸ್ಟಿಕ್ ದಾರದಲ್ಲಿ ಕಟ್ತಾ ಇದೀವಿ ಅಂದರೆ, ಈ ಥರ ನಮ್ಮ ತೋಟದಲ್ಲಿ ನಾವು ಫಸ್ಟ್ ಗೋಣಿ ದಾರದಲ್ಲಿ ಕಟ್ತಾ ಇದ್ವಿ. ಆ ಗೋಣಿ ದಾರ ಏನಾಗೋದು ಅಂದರೆ, ಈಗ ಪಕ್ಷಿಗಳಾಗಲಿ ಅಕ್ಕಿಗಳು ಆ ಥರ ಎಲ್ಲ ಗೋಣಿ ದಾರಗಳನ್ನೆಲ್ಲ ಕಟ್ ಮಾಡ್ಕೊಂಡು ಹೋಗ್ತಾ ಇದ್ವು. ಯಾಕಂದರೆ ಅವು ಮಳೆಗಾಲದಲ್ಲಿ ಗೊತ್ತಲ್ಲ, ಗೂಡು ಮಾಡ್ಕೊಂಡು ಹೋಗ್ಬೇಕಲ್ಲ, ಹಾಗಾಗಿ ಅದೆಲ್ಲ ಕಟ್ ಮಾಡ್ಕೊಂಡು ಹೋಗ್ತಾ ಇದ್ವು. ಹಾಗಾಗಿ ನಾವು ಈಗ ಪ್ಲಾಸ್ಟಿಕ್ ದಾರನ ಕಟ್ಟೋಕ್ಕೆ ಶುರು ಮಾಡಿದ್ದೀವಿ. ಪ್ಲಾಸ್ಟಿಕ್ ದಾರ ಕಟ್ಟೋದ್ರಿಂದ ಏನಾಗುತ್ತೆ ಅಂದರೆ, ಬೀಳು ಮತ್ತು ಚಿಗುರಿದಾಗ ಮತ್ತು ದೊಡ್ಡದಾಗ ಹಪ್ತಾ ಬೀಳು ದಪ್ಪ ಆಗುತ್ತಲ್ಲ, ಅವಾಗ ಹಂಗೆ ಪ್ಲಾಸ್ಟಿಕ್ ದಾರ ಕಟ್ಟಾಗೋದಿಲ್ಲ, ಅಲ್ಲೇ ಕುಯ್ದಂಗೆ ಆಗುತ್ತೆ. ಅವಾಗ ನೀವೇನು ಮಾಡ್ಬೇಕಂದ್ರೆ, ತೋಟದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಓಡಾಡಬೇಕಾದ್ರೆ ಬೀಳು ಬೇರೆ ಹಿಡ್ದಿರುತ್ತಲ್ಲ, ಆ ಟೈಮಲ್ಲಿ ನೋಡಿಬಿಟ್ಟು ಪ್ಲಾಸ್ಟಿಕ್ ದಾರನ ಕಟ್ ಮಾಡಬೇಕು. ಆವಾಗ ಬೀಳೆಲ್ಲ ಕೂಡ ಚೆನ್ನಾಗಿ ಆಗುತ್ತೆ, ಯಾವುದೇ ಕೂಡ ಪ್ರಾಬ್ಲಮ್ ಬರೋದಿಲ್ಲ. ಈಗ ಅಲ್ಲೇ ಬಿಟ್ರಿ ಅಂದರೆ ಅದು ಟೈಟಾಗಿ ಬೀಳನ್ನ ಕೂಡ ಕಟ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಯಾರು ಕೂಡ ಆದಷ್ಟು ಪ್ಲಾಸ್ಟಿಕ್ ದಾರ ಕಟ್ತಾ ಇದ್ರೆ ಇದೊಂದ್ರ ಬಗ್ಗೆ ಸ್ವಲ್ಪ ಅವಾಗ ನೋಡ್ಕೋತಾ ಇರಿ. ಮತ್ತು ಇವಾಗ ನಾವು ಹಾಕ್ತಿರೋ ಬೀಳು ಯಾವುದು ಅಂತ ನಮಗೆ ಏನು ಕರೆಕ್ಟಾಗಿ ಗೊತ್ತಿಲ್ಲ. ಯಾಕಂದರೆ ನಾವು ಮುಂಚೆಯಿಂದ ಹಾಕ್ತಿರೋದ್ರಿಂದ ಅವಾಗೆಲ್ಲ ಬೀಳು ಅದು ಜಾತಿ ಯಾವುದೋ ಅನ್ನೋದು ಏನೋ ಕೂಡ ಬಂದಿರಲಿಲ್ಲ. ಇವಾಗ ಸುಮಾರು ಥರ ಜಾತಿ ಆಗಿರುತ್ತೆ. P1, P2, P4
ಮತ್ತು ಇನ್ನೂ ಏನೇನೋ ಜಾತಿಗಳೆಲ್ಲ ಉಂಟು ಮೆಣಸಿನ ಬೀಳ್ನಲ್ಲೂ ಕೂಡ. ಹಾಗಾಗಿ ಈಗ ನಾವು ನಮ್ಮ ತೋಟದಲ್ಲಿರೋ ಬೀಳಿಂದ ಯಾವ ಜಾತಿ ಅಂತ ನಂಗೆ ಗೊತ್ತಿಲ್ಲ. ಮಾತ್ರ ಮೆಣಸು ಮಾತ್ರ ಯಾವುದು ಕೂಡ ಕಮ್ಮಿ ಇಲ್ಲ, ಒಳ್ಳೆ ಇಳುವರಿ ಕೂಡ ಬರುತ್ತೆ, ಒಳ್ಳೆ ತೂಕ ಕೂಡ, ಒಳ್ಳೆ ಗರಿಗಳು ಕೂಡ ಬರುತ್ತೆ. ಅಷ್ಟೇ ಕೂಡ ಕೆಲಸನೂ ಕೂಡ ಮಾಡ್ತೀವಿ ನಾವು. ವರ್ಷಕ್ಕೆ ಏನಿಲ್ಲ ಅಂದ್ರೆ ನಾವು ಒಂದು ಫಸ್ಟ್ ರೌಂಡ್ ಬಂದು ಬೌಷ್ಟಿನ್ ಹೊಡಿತೀವಿ, ಅದಾದಮೇಲೆ ಶಿವೋಸಿನಿ ಎಲ್ಲ ಬಡ್ಡೆಗೆ ಹೋಯ್ತೀವಿ ಅಥವಾ ರೆಡೆ ಮೇಲೆ ಹೋಯ್ತೀವಿ, ಮತ್ತು ಮೈಲ್ತು ಸುಣ್ಣ ಬಂದು ಅದು 1-2 ರೌಂಡ್ ಹೊಡಿತೀವಿ. ಹಾಗಾಗಿ ನಮಗೆ ಯಾವುದು ಕೂಡ ಫಾಲ್ಟ್ ಏನು ಇಲ್ಲಿ ತನಕ ಸಿಕ್ಕಿಲ್ಲ, ನೀಟಾಗಿ ಮೇಂಟೈನ್ ಮಾಡ್ತಾ ಇದ್ದೀವಿ. ಹಂಗಾಗಿ ಒಳ್ಳೆ ಮೆಣಸೆಲ್ಲ ಕೂಡ ಬಿಡ್ತಾ ಇದೆ. ಮತ್ತು ಈ ವರ್ಷನೂ ಕೂಡ ನೋಡ್ಬೋದು ನೀವು, ಸ್ವಲ್ಪ ಮಳೆ ಬಂದು ಬಿಸಿಲು ಎಲ್ಲ ಬಂದಿರೋದ್ರಿಂದ ಒಳ್ಳೆ ಗರಿನೂ ಕೂಡ ಬಂದಿದೆ ತೋಟದಲ್ಲಿ, ಮತ್ತು ಒಳ್ಳೆ ಮೆಣಸು ಕೂಡ ಚಿಗುರಿದೆ. ಈಗ ವಿಡಿಯೋದಲ್ಲಿ ತೋರಿಸ್ತೀನಿ, ನೀವು ನೋಡಿ. ಆದಷ್ಟು ಏನೇನು ಸಣ್ಣ ಸಣ್ಣ ಬೀಳು ಕಾಣುತ್ತೋ ಎಲ್ಲ ಫಸ್ಲು ಬಿಡಂಗಿದೆಯಲ್ಲ ಅದೆಲ್ಲ ನಾವು ಬೀಳು ಮುಖಾಂತರನೇ ಹಾಕಿ ಹಬ್ಸಿರೋ ಅಂತ ಅದು ಬಂದಿರೋದು, ಯಾವುದು ಕೂಡ ಬುಟ್ಟಿ ಮುಖಾಂತರ ಬಂದಿರೋದು ಅಲ್ವೇ ಅಲ್ಲ. ಎಲ್ಲ ಕೂಡ ನಾವು ಈ ಥರ ಮೆಥಡ್ನ ಯೂಸ್ ಮಾಡಿದ್ದೀವಿ. ನೀವು ಕೂಡ ನಿಮ್ಮ ತೋಟದಲ್ಲಿ ಯಾವ ಥರ ಮಾಡ್ತಾ ಇದ್ದೀರಾ ಅನ್ನೋದು ಕೂಡ ಸ್ವಲ್ಪ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ತೋಟದಲ್ಲಿ ಈಗ ವರ್ಷ ಹಾಕಿ ಬೀಳೆಲ್ಲ ಬಂದಿರೋದ್ರಿಂದ ಆದಷ್ಟು ಸಿಕ್ಕಾಪಟ್ಟೆ ಏನು ಹಾಕಬೇಕು ಅಂತ ಏನು ಇರಲಿಲ್ಲ, 2 ಡೇಸಲ್ಲಿ ಹಾಕಿ ಮುಗಿಯೋಕ್ಕೆ ಆಯಿತು. ಇವಾಗ ನೀವು ನೋಡ್ಬೋದು, ಬನ್ನಿ ಎಲ್ಲ ಕಡೆನೂ ಕೂಡ ತೋರಿಸ್ತೀನಿ. ನಾವು ಪ್ರತಿ ಒಂದು ಮರಗಳಿಗೂ ಕೂಡ ಹಾಕಿದ್ದೀವಿ. ಮತ್ತು ದೊಡ್ಡ ಮರಗಳು ಏನಾರ ಈಗ ಸೇಲ್ ಮಾಡೋವಂಥ ಮರಗಳು ಬೇಲಿ ಸೈಡ್ ಇರೋವಂಥದಕ್ಕೆ ಮಾತ್ರ ನಾವು ಹಾಕಿಲ್ಲ. ಇನ್ನು ಬೇಲಿ ಸೈಡ್ ಕೂಡ ಎಲ್ಲ ಮರಗಳಿಗೂ ಕೂಡ ಹಾಕಿದ್ದೀವಿ, ಉದ್ದಕ್ಕೂ ಹಾಕಿದ್ದೀವಿ. ಎಲ್ಲೆಲ್ಲಿ ಸಣ್ಣ ಸಣ್ಣ ಮರ ಇದೆಯೋ ಅಂಥದಕ್ಕೆ ಎಲ್ಲದಕ್ಕೂ ಕೂಡ ಬೇಲಿ ಸೈಡ್ಗೂ ಕೂಡ ಹಾಕಿದ್ವಿ. ಮತ್ತು ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಬೀಳು ಎಷ್ಟು ಪ್ರಮಾಣದಲ್ಲಿ ಹಾಕಿದ್ದೀವಿ ಅಂತ. ಒಂದು ಮರಕ್ಕೆ 2-3 ಕಡ್ಡಿನ ಹಾಕಿದ್ದೀವಿ. ಮತ್ತು ತೀರಾ ದೊಡ್ಡದಾಗೂ ಹಬ್ಸಿ ಎಲ್ಲ ಕಟ್ಟಿಲ್ಲ, ಒಂದು 2-3 ಅಡಿ ತನಕ ಮೇಕೆ ಬಿಟ್ಟಿದ್ದೀವಿ ಅಷ್ಟೇ. ಅದಕ್ಕಿಂತ ಜಾಸ್ತಿ ಯಾರು ಕೂಡ ಬಿಟ್ಟು ಇನ್ನೂ ಹೈಟಾಗಿ ಕಟ್ಟೋಕ್ಕೆ ಹೋಗ್ಬಿಡಿ, ಯಾಕಂದರೆ ಅವಾಗ ಬರೋದಿಲ್ಲ. ಈಗ ಬೇರೆಲ್ಲ ಹಿಡಿಬೇಕಲ್ಲ, ಹಾಗಾಗಿ ಈಗ ಭೂಮಿಯಿಂದ 1-2 ಅಡಿ ಇದ್ರೆ ಸಾಕು. ಬೀಳೆಲ್ಲ ಕುಯ್ದು ಹಾಕೋ ಅಂಥವ್ರು ಇದ್ದರೆ ನೋಡಿ, ಇಷ್ಟಿದ್ರೆ ಸಾಕು. ಈಗ ಏನು ವಿಡಿಯೋದಲ್ಲಿ ಕಾಣ್ತಾ ಇದೆಯೋ ಅಷ್ಟು. ಮತ್ತು ಇದೆಲ್ಲ ಆದ ನಂತರ ನಾವು ಬಂದು ಇನ್ನು ನೆಕ್ಸ್ಟ್ ಬಂದು ಸ್ವಲ್ಪ ಚಿಗುರು ತೆಗಿಸ್ಬೇಕಂತ ಇದ್ದೀವಿ, ಮತ್ತು ಎಳನೂ ಕೂಡ ಒಡಿಸ್ಬೇಕು ಅಂತ ಇದ್ದೀವಿ. ಯಾಕಂದರೆ ಗೊಬ್ಬರ ಎಲ್ಲ ಹಾಕಿದ್ವಲ್ಲ, ಅವಾಗ ಸ್ವಲ್ಪ ಚಿಗುರು ಕೂಡ ಬಂದಿದೆ, ಮತ್ತು ಎಳನೂ ಕೂಡ ಬಂದಿದೆ. ಹಂಗಾಗಿ ಅದೆಲ್ಲ ಒಡಿಸ್ಬಿಟ್ಟು ಮತ್ತು ಗೊಬ್ಬರ ಇದು ಔಷಧಿ ಎಲ್ಲ ಹೊಡೆದ್ಬಿಟ್ರೆ ನೆಕ್ಸ್ಟು ಇನ್ನು ಸದ್ಯಕ್ಕೆ ಯಾವುದು ಕೂಡ ಕೆಲಸ ಇರೋದಿಲ್ಲ. ಮತ್ತು ಅದಾದ ನಂತರ ನಾವು ಸ್ವಲ್ಪ ಆಳವನ್ನ ಕೂಡ ತಂದು ಇಟ್ಕೊಂಡಿದ್ದೀವಿ, ಅದನ್ನು ಕೂಡ ಹಾಕಬೇಕು. ಈಗ ಮೆಣಸಿನ ಬೆಳೆ ಹಾಕಿ ಮುಗಿದ ತಕ್ಷಣ ಅದನ್ನು ಕೂಡ ಹಾಕ್ತೀವಿ ನೆಕ್ಸ್ಟು. ಆಮೇಲೆ ಕಾಫಿ ಗಿಡ ಒಂದು ಸ್ವಲ್ಪ ಓಕ ಗಿಡ ಹಾಕಕ್ಕೆ ಬಂದಿದೆ. ಅದು ಏನಪ್ಪ ಅಂದರೆ ಈಗ ಒಂದು ಸ್ವಲ್ಪ ಮರ್ಗಸಿ ಮಾಡಿಸಿದ್ದೀವಲ್ಲ, ಆ ಟೈಮಲ್ಲಿ ಮರದ ಕೊನೆ ಮತ್ತು ರೆಕ್ಕೆ ಎಲ್ಲ ಬಿದ್ದು ಒಂದು ಸ್ವಲ್ಪ ಒಂದೊಂದು ಗಿಡದಲ್ಲಿ ಸೈಡು ರೆಕ್ಕೆಗಳೆಲ್ಲ ಹೋಗಿದ್ದಾವೆ. ಅಂಥ ಗಿಡಗಳಿಗೆ ಮಾತ್ರ ಹಾಕ್ತಾಯಿದ್ದೀವಿ. ಮತ್ತು ಈಗ ಬಿಸಿಲು ಹೆವಿ ಆಗಿರೋದ್ರಿಂದ ಈ ವರ್ಷ ಮಳೆ ಸರಿ ಬರ್ದಲ್ಲೇ ಇರೋದ್ರಿಂದ ಒಬ್ಬೊಬ್ಬರು ತೋಟದಲ್ಲಿ ಸಿಕ್ಕಾಪಟ್ಟೆ ಗಿಡ ಎಲ್ಲ ಬೋರಲ್ಲಿ ಹೊಡೆದಿದೆ, ಮತ್ತು ರೆಕ್ಕೆ ಬೋರಲ್ಲು ಹುಳ ಹೊಡೆದಿರೋದು ಈ ಥರ ಸುಮಾರು ಆಗಿದೆ. ಹಂಗಾಗಿ ಅವರೆಲ್ಲ ಕೂಡ ಏನಾದ್ರು ಈಗ ಒಳ್ಳೆ ವೆದರ್ ಇರೋದ್ರಿಂದ ನೀವು ಗಿಡನ ಚೇಂಜ್ ಮಾಡಬೇಕು ಅಂತ ಇದ್ದರೆ ಅಥವಾ ಹೊಸ್ದಾಗಿ ಹೋಗಿ ಗಿಡ ಹಾಕಬೇಕು ಅಂತಿದ್ರೆ ಆದಷ್ಟು ಬೇಗ ಹಾಕ್ಕೊಳ್ಳಿ. ಯಾಕಂದರೆ ಮತ್ತೆ ಮಳೆ ಎಲ್ಲ ಹಿಡಿದ್ಬಿಟ್ರೆ ಸಿಕ್ಕಾಪಟ್ಟೆ ಇನ್ನು ದೊಡ್ಡ ಮಳೆನೇ ಇರೋದು, ಹಂಗಾಗಿ ಆ ಟೈಮಲ್ಲಿ ಹಾಕೋಕ್ಕೆ ಆಗೋದಿಲ್ಲ. ಸುಮ್ಮನೆ ಗಿಡ ತೊಗೊಂಬಂದಿಟ್ಟು ಹಾಕಿಬಿಟ್ಟು ಎಲ್ಲ ದುಡ್ಡನ್ನ ವೇಸ್ಟ್ ಮಾಡ್ಕೊಬೇಡಿ, ಯಾಕಂದರೆ ಅವು ಕರ್ಗೋಗೋ ಚಾನ್ಸಸ್ ಇರುತ್ತೆ ಮಳೆ ನೀರಿಗೆ. ಯಾಕಂದರೆ ಭೂಮಿ ಫ್ರೀ ಆಗಿರುತ್ತಲ್ಲ ಗುಂಡಿ ತೋಡಿ ಗಿಡ ಹಾಕಿದಾಗ. ಹಾಗಾಗಿ ಆಮೇಲೆ ನಾವು ಇವಾಗ ಬಂದು ಲಾಸ್ಟ್ ಬಂದು ನಮ್ಮ ಅಡಿಕೆ ತೋಟಕ್ಕೆ ಕೂಡ ಹಾಕಿದ್ದೀವಿ. ಅಡಿಕೆ ಗಿಡಗಳಿಗೂ ಕೂಡ ಬಿಟ್ಟಿಲ್ಲ. ಅಡಿಕೆ ಗಿಡಗಳಲ್ಲಿ ಏನಪ್ಪ ಅಂದರೆ ಮೇನ್ ಫಾಲ್ಟು ಮೇಲೆ ಹಪ್ತಾ ಏನಾಗುತ್ತೆ ಅಂದರೆ ಅಡಿಕೆ ಗಿಡ ಅಷ್ಟು ನೈಸ್ ಇರುತ್ತಲ್ಲ, ಹಾಗಾಗಿ ಜಾರೋ ಚಾನ್ಸಸ್ ಕೂಡ ಇದ್ದೇ ಇರುತ್ತೆ ಅಡಿಕೆ ಗಿಡದಲ್ಲಿ. ಹಾಗಾಗಿ ನೋಡಿಬಿಟ್ಟು ನೀವು ನಿಮಗೆ ಎಷ್ಟು ಒಂದು 20 ಅಡಿ ರೇಂಜಿಗೆ ಬೇಕು ಅಂದರೆ ಅಷ್ಟಕ್ಕೆ ಬಂದ ಮೇಲೆ ನೀವು ಮೇಲೆ ಚಿಗುರುಗಳನ್ನೆಲ್ಲ ಮುರ್ಕೋಬೇಡಿ. ಯಾಕಂದರೆ ತೀರಾ ಹೈಟ್ನ ಹಬ್ಸೋಕ್ಕೆ ಹೋಗ್ಬೇಡಿ ಅಡಿಕೆ ಗಿಡದಲ್ಲಿ. ಯಾಕಂದರೆ ಅಷ್ಟು ಹೈಟ್ ಹಬ್ಬದ ಮೇಲೆ ತೂಕಕ್ಕೆ ಆಗಲಿ ಏನೇ ಆಗಲಿ ಅದು ಜಾರಿಬಿಟ್ರೆ ಹಿಂಸೆ. ಆವಾಗ ಮೆಣಸು ಕುಯ್ಯೋಕ್ಕಾಗಲಿ ಏನಾದರೂ ಮಾಡೋಕ್ಕಾಗಲಿ ಕೆಲಸ ಮಾಡೋಕ್ಕೆ ಹಿಂಸೆ ಆಗುತ್ತೆ. ಹಾಗಾಗಿ ಅಡಿಕೆ ಗಿಡಗಳಲ್ಲಿ ನೀವೇನಾರು ಹಾಕಿದರೆ ನಿಮಗೆ ಯಾವ ಥರ ಅನುಭವ ಆಗ್ತಿದೆ ಏನು ಅನ್ನೋದನ್ನು ಕೂಡ ಕಮೆಂಟ್ನ ಮಾಡಿ. ಯಾಕಂದರೆ ನಾವು ಈಗ ಫಸ್ಟ್ ಟೈಮ್ ಆಗ್ತಿರೋದು ಅಡಿಕೆ ಗಿಡಗಳಿಗೆ ಮೆಣಸಿನ ಬೀಳನ್ನೆಲ್ಲ, ಹಾಗಾಗಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಮತ್ತೆ ಈಗ ನಾವು ಅಷ್ಟು ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡೋಕ್ಕೆ ಆಗ್ತಾ ಇಲ್ಲ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಆಗಲಿ ಬೇರೆದ್ರ ಬಗ್ಗೆ ಆಗಲಿ ಎಲ್ಲದನ್ನೂ ಕೂಡ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಈಗಾಗಲೇ ಆದಷ್ಟು ಜನ ನಮ್ಮ ವೀಡಿಯೋಸ್ನ ಯಾರು ಕೂಡ ಕರೆಕ್ಟಾಗಿ ನೋಡ್ತಾ ಇಲ್ಲ ಅನ್ಕೋತಿದ್ದೀನಿ. ಯಾಕಂದರೆ ಏನಾದ್ರು ಪ್ರಾಬ್ಲಮ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಮಾಡಿ ಹೇಳಿ. ವಿಡಿಯೋದಲ್ಲಿ ಏನಾದ್ರು ಸರಿ ಆಗ್ತಾ ಇಲ್ಲ ಅಂದರೆ ಆದಷ್ಟು ಪ್ರತಿಯೊಬ್ಬರು ಕೂಡ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರು ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್ ಥ್ಯಾಂಕ್ ಯು.